ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम. तपस्वाध्याय शुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्. श्रीगुरुभ्यो नमः. हरिः ओम्. 7ನೇ ಅಧ್ಯಾಯದ 7ನೇ ಶ್ಲೋಕ ಆಗಬೇಕಾಗಿದೆ. ಕೃಷ್ಣ ಪರಮಾತ್ಮ ಹಿಂದಿನ ಶ್ಲೋಕದಲ್ಲಿ ಮೂಲ ಪ್ರಕೃತಿ ಅಂತ ಇದೆ, ಅದರಲ್ಲಿ 2 ವಿಧ, ಒಂದು ಚಿತ್ ಪ್ರಕೃತಿ, ಇನ್ನೊಂದು ಜಡ ಪ್ರಕೃತಿ ಅಂತ ಹೇಳಿ, ಈ 2 ವಿಧವಾದಂತಹ ಪ್ರಕೃತಿಗಳು ನನ್ನ ಅಧೀನದಲ್ಲಿದೆ, ಸಮಸ್ತ ಪ್ರಪಂಚವೂ ಕೂಡ ಇದರಿಂದ ಸೃಷ್ಟವಾಗಿದೆ, ಆದ್ದರಿಂದ ಈ ಸಮಸ್ತ ಪ್ರಕೃತಿಯೇನೆ ನನ್ನ ಅಧೀನದಲ್ಲಿ ಇದೆ ಅಂತ ಹೇಳಿದ. ಆದ್ರಿಂದ ಅರ್ಜುನನಿಗೆ ಒಂದು ಕ್ಲಾರಿಟಿ ಸಿಕ್ತು. ಸಮಸ್ತ ಜಗತ್ತು ಕೂಡ ಅವನ ಅಧೀನದಲ್ಲಿದೆ, ಲಕ್ಷ್ಮೀದೇವಿಯನ್ನು ಹಿಡಿದು. ಸರಿಯಪ್ಪ, ಆಯ್ತಪ್ಪ ಕೃಷ್ಣ, ನೀ ಸಂದೇಹ ಉಂಟಾಗಬಾರದು ಅಂತ ಮುಂದಿನ ಶ್ಲೋಕ ಹೇಳ್ತಾ ಇದ್ದಾನೆ. ಏನು ಸಂದೇಹ? ಆಯ್ತು, ಎಲ್ಲವೂ ನಿನ್ನ ಅಧೀನದಲ್ಲಿದೆ, ಹೌದು. ಲಕ್ಷ್ಮಿ ಬ್ರಹ್ಮ ವಾಯು ಸಕಲ ಜಗತ್ತೂ ಕೂಡ ನಿನ್ನ ಅಧೀನದಲ್ಲಿ ಇದೆ. ನಿನಗೆ ಸಮನಾದವರು ಯಾರಾದ್ರೂ ಇರಬಹುದಲ್ಲ? ಸಮಾನ ಸ್ತರದಲ್ಲಿ ನಾವೆಲ್ಲ ಒಂದೇ ಕ್ಲಾಸಲ್ಲಿ ಇರ್ತೇವೆ, ನಾವು ಅಷ್ಟರು ಒಂದೇ ಕ್ಲಾಸೆ, 6ನೇ ಕ್ಲಾಸಿನ ಮಕ್ಕಳು ಎಲ್ಲರೂ ಕೂಡ ಒಂದೇನೆ. ಹೇಗೋ ಹಾಗೆ ನಿನಗೆ ಸಮನಾದವರು ಅಂತ ಇರಬಹುದಲ್ಲ, ಅಥವಾ ನಿನಗಿಂತ ಉತ್ತಮನು ಯಾರಾದ್ರೂ ಇರಬಹುದಲ್ಲ. ಈ ಪ್ರಕೃತಿ, ಈ ಲಕ್ಷ್ಮೀ ಬ್ರಹ್ಮವಾಯುಗಳು ನಿನ್ನ ಅಧೀನದಲ್ಲಿ ಇರಬಹುದು, ನಿನಗಿಂತ ಉತ್ತಮರು ಅಂತ ಯಾರಾದ್ರೂ ಇರಬಹುದಲ್ವಾ? ಅಥವಾ ನಿನಗೆ ಸಮನಾದವರು ಅಂತ ಯಾರು ಇರಬಹುದಲ್ವಾ ಅಂತ ಈ ಒಂದು ಸಂದೇಹ ಬರಬಾರದು ಅಂತ ಹೇಳಿ ಸ್ಪಷ್ಟಪಡಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಈ ಒಂದು ಶ್ಲೋಕದಲ್ಲಿ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ, ನೋಡು, ಮತ್ತಃ ಪರತರಂ ನಾನ್ಯತ್. ನಾವೀಗ ಗುಡ್, ಬೆಟರ್, ಬೆಸ್ಟ್ ಅಂತ ಹೇಳ್ತೇವೆ. ಗುಡ್ಗಿಂತ ಬೆಟರ್ ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ ಅಂತ ಅರ್ಥ. ಬೆಸ್ಟ್ ಅದೇ ಸುಪ್ರೀಂ. ಹಾಗೆ ಇದು ಪರತರ, ಪರತರ. ಪರ ಅಂದ್ರೆ ಉತ್ತಮ, ಪರತರ ಸರ್ವೋತ್ತಮ ಅಂತ ಅರ್ಥ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಮತ್ತಃ ಪರತರಂನ ಅನ್ಯದ ಕಿಂಚಿದಸ್ತಿ ಧನಂಜಯ. ಹೇ ಧನಂಜಯ, ಅರ್ಜುನನೇ, ನೀನು ಅರ್ಥ ಮಾಡ್ಕೋ, ನನಗಿಂತ ಉತ್ತಮವಾದ ವಸ್ತು ಯಾವುದೂ ಇಲ್ಲ. ಅಂದ್ರೆ ಸಮಾನವಾದದ್ದು ಯಾವುದೂ ಇಲ್ಲ. ಪರತರ ಕೃಷ್ಣ, ಈಗ ಹೇಗೆ ನೀವು ಗುಡ್, ಬೆಟರ್, ಬೆಸ್ಟ್ ಅಂತ ಹೇಳ್ತೀರೋ, ಹಾಗೆ ಇದು ಪರತರ, ಪರತಮ ಅಂತ ಹೇಳ್ಬೋದಿತ್ತು. ಮತ್ತ ಪರತಮಂ ನಾಣ್ಯತ ಅಂತ ಹೇಳ್ಬೋದಿತ್ತು ಕೃಷ್ಣ ಪರಮಾತ್ಮ. ಪರತರ ಅಂತ ಯಾಕೆ ಹೇಳಿದ್ದು? ಪರತರ ಅಂತ ಹೇಳಿದ್ರೆ ಪರತರವಾದದ್ದೇ ಯಾವುದೂ ಇಲ್ಲ, ಹೌದಾ? ನನಗೆ ಸಮಾನವಾದದ್ದೇ ಯಾವುದೂ ಇಲ್ಲ, ನನಗಿಂತ ಉತ್ತಮವಾದದ್ದು ಇರ್ಲಿಕ್ಕೆ ಸಾಧ್ಯನಾ ಅಂತ. ಹಾಗೆ ಮತ್ತ ಪರತರಂ ನ ಅನ್ಯತ್, ಸ್ವಲ್ಪ ಆದ್ರೂ ಇರ್ಬೋದಲ್ಲ ಅಂತಂದ್ರೆ ಇಲ್ಲ. ಕಿಂಚಿದಸ್ತಿ, ಕಿಂಚಿದಪಿ ನ ಅಸ್ತಿ, ಅನ್ಯತ್ ನ ಅಸ್ತಿ. ಸ್ವಲ್ಪವೂ ಕೂಡ, ಯಾವುದೂ ಕೂಡ ನನಗೆ ಸಮಾನವಾದದ್ದು ಅಥವಾ ನನಗೆ ಉತ್ತಮವಾದದ್ದು ಯಾವುದೂ ಕೂಡ ಇಲ್ಲ. ಎಲ್ಲವೂ ಕೂಡ ನನ್ನಲ್ಲಿಯೇ ಸೇರಿಕೊಂಡಿದೆ. ಹೇಗೆ ಗೊತ್ತಾ?
ದೃಷ್ಟಾಂತವನ್ನ ಕೊಡ್ತಾನೆ ಕೃಷ್ಣ ಪರಮಾತ್ಮ. ಅವನೇ ಸೂತ್ರೇ ಮಣಿಗಣ ಇವ. ಹೇಗೆ ಒಂದು ದಾರದಲ್ಲಿ, ಮುತ್ತಿನ ಹಾರದಲ್ಲಿ ಆ ಮುತ್ತುಗಳು ದಾರದಲ್ಲಿ ಹೇಗೆ ಸರಿಯಾಗಿ ಜೋಡಣೆ ಆಗಿರ್ತದಲ್ಲ, ಹಾಗೆ ಹೇಗೆ ಆ ಮುತ್ತುಗಳಿಗೆ ಆ ಒಂದು ದಾರ ಆಶ್ರಯವೋ, ಹಾಗೆ ಸರ್ವಮಿದಂ ಜಗತ್, ಈ ಎಲ್ಲ ಜಗತ್ತೂ ಕೂಡ ನನ್ನಲ್ಲಿ ಪ್ರೋತಂ ಸೇರಿಕೊಂಡಿದೆ, ಅರ್ಥಾತ್ ನನ್ನ ಉದರದಲ್ಲಿದೆ. ಆದ್ದರಿಂದ ಎಲ್ಲದರಕ್ಕಿಂತಲೂ ನಾನೇ ಉತ್ತಮ, ಇದನ್ನ ನೀನು ಚಿಂತಿಸು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಬರ್ಕೊಳ್ಳಿ, ಅರ್ಥ ಬರ್ಕೊಳ್ಳಿ. ಧನಂಜಯ, ಎಲೈ ಅರ್ಜುನನೇ, ಧನಂಜಯ ಎಲೈ ಅರ್ಜುನನೇ, ಮತ್ತಃ ನನ್ನಿಂದ, ಮತ್ತಃ ನನ್ನಿಂದ, ಅನ್ಯತ್ ಭಿನ್ನವಾದ, ಪರತರಂ ಸರ್ವೋತ್ತಮನಾದ, ಪರತರಂ ಸರ್ವೋತ್ತಮವಾದ, ಕಿಂಚಿತ್ ಯಾವ ವಸ್ತುವೂ ಕೂಡ, ಯಾವ ವಸ್ತುವೂ, ಕಿಂಚಿತ್ ಯಾವ ವಸ್ತುವೂ, ನ ಅಸ್ತಿ ಇಲ್ಲ, ನ ಅಸ್ತಿ ಇಲ್ಲ, ಸರ್ವಮಿದಂ, ಸರ್ವಮಿದಂ ಪ್ರಕೃತಿಯನ್ನು ಮೊದಲು ಮಾಡಿ ಸಮಸ್ತ ಈ ಜಗತ್ತು, ಸರ್ವಮಿದಂ ಪ್ರಕೃತಿಯನ್ನು ಮೊದಲು ಮಾಡಿ ಸಮಸ್ತ ಈ ಜಗತ್ತು, ಸೂತ್ರೇ ಒಂದು ದಾರವನ್ನು, ಸೂತ್ರೇ ಒಂದು ದಾರದಲ್ಲಿ, ಸೂತ್ರೇ ಒಂದು ದಾರದಲ್ಲಿ, ಮಣಿಗಣಾಹ ಇವ, ಮಣಿಗಣಾಹ ಇವ ಮಣಿಗಳು ಆಶ್ರಯಿಸಿರುವಂತೆ, ಮಣಿಗಳು ಆಶ್ರಯಿಸಿರುವಂತೆ, ಮಯಿ ನನ್ನಲ್ಲಿ, ಮಯಿ ನನ್ನಲ್ಲಿ, ಪ್ರೋತಂ ಆಶ್ರಿತವಾಗಿದೆ, ಪ್ರೋತಂ ಆಶ್ರಿತವಾಗಿದೆ, ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ವಾ? ಸರಿ, ಮುಂದೆ ಹೋಗೋಣ. ನಾರಾಯಣ. 8ನೇ ಶ್ಲೋಕ ನೋಡಿ. ಪರಮಾತ್ಮನ ಈ ಮುಂದೆ ಹೇಳುವಂತಹ ಅನೇಕ ಶ್ಲೋಕಗಳನ್ನು ಕೇಳುವುದರಿಂದ ನಮಗೆ ಬಹಳ ಸ್ಪಷ್ಟವಾಗತ್ತೆ, ನಾವು ಯಾವುದೋ ಒಂದು ಗಿಡದ ತೊಪ್ಪಲು ಅಂತ, ಯಾವುದಕ್ಕೂ ಉಪಯೋಗ ಇಲ್ಲದವರು, ಆದ್ರೆ ಉಪಯೋಗ ಇರುವ ತರ ನಮಗೆ ಮಾನ್ಯತೆ, ಆದರಗಳು, ಗೌರವಾದಿಗಳು
ಸಿಗುವ ಹಾಗೆ ಮಾಡುತ್ತಿರುವವನು ಪರಮಾತ್ಮ. ನಮ್ಮಲ್ಲಿ ಯಾವ ಸತ್ವವೂ ಕೂಡ ಇಲ್ಲ, ನಮ್ಮಲ್ಲಲ್ಲ, ದೇವಾನು ದೇವತೆಗಳಲ್ಲಿಯೇ. ಹೇಳ್ತಾರೆ ದಾಸರೇ, ಅನೇಕ ಕಡೆ ಹೇಳ್ತಾರೆ, ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿಯ ಪ್ರೇರಿಪಳು ಪಾರ್ವತಿ ದೇವಿಯು. ಸಕಲ ಕಾರ್ಯಗಳಲ್ಲಿ ಆ ಸಿದ್ಧಿಯನ್ನ ಕೊಡುವಂತವನು ಯಾರು? ವಿನಾಯಕ. ಅಂತಹ ಸತ್ಕಾರ್ಯಗಳನ್ನ ಮಾಡಲಿಕ್ಕೆ ಮತಿಯನ್ನ ಕೊಡುವಂತವಳು ಪಾರ್ವತೀ ದೇವಿ. ಮತಿಯ ಪ್ರೇರಿಪಳು ಪಾರ್ವತಿ ದೇವಿಯು ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರದೇವ. ಪರಮಾತ್ಮನಲ್ಲಿ ಮನಸ್ಸು ಬರಬೇಕು ಅಂತಂದ್ರೆ ಪರಮ ವೈಷ್ಣವರಾದ ರುದ್ರದೇವರ ಉಪಾಸನೆ ಮಾಡಬೇಕು. ಅವರು ಮುಕ್ತಿಗೆ ಹೋಗುವಂತಹ ಮಾರ್ಗದಲ್ಲಿ ನಮಗೆ ಮನಸ್ಸನ್ನ ಕೊಡ್ತಾರೆ. ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರದೇವ ಭಕುತಿದಾಯಕಳು ಹರಿಭಕುತಿದಾಯಕಳು ಭಾರತೀ ದೇವಿಯೂ. ಮುಕುತಿ ಮಾರ್ಗದಲ್ಲಿ ಹೋಗಬೇಕು ಅಂತ ಮನಸ್ಸು ಕೊಡುವರು ಅವರು. ಅದರಲ್ಲಿ ಹೋಗಲಿಕ್ಕೆ ಬೇಕಾದದ್ದು ಹರಿಭಕ್ತಿ. ಆ ಭಕ್ತಿಯನ್ನು ಕೊಡುವಂತವಳು ಭಾರತೀ ದೇವಿ. ಹರಿಭಕುತಿದಾಯಕಳು ಭಾರತೀ ದೇವಿಯೂ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ. ಆ ಭಕ್ತಿ ಇನ್ನೂ ದೃಢವಾಗಿ ಆಗಬೇಕು ಅಂದ್ರೆ ಶಾಸ್ತ್ರಾರ್ಥಗಳ ಚಿಂತನೆ ಮುಖ್ಯ. ಆ ಶಾಸ್ತ್ರಾರ್ಥಗಳ ಚಿಂತನೆಯನ್ನ ಮಾಡಲಿಕ್ಕೆ, ಆ ಓದಿದ್ದನ್ನ ತಲೆಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ವನಜ ಸಂಭವ ನರಸಿ, ಸರಸ್ವತೀ ದೇವಿ ಅನುಗ್ರಹ ಬೇಕು. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿ ಇತ್ತು. ಎಲ್ಲ ಸರಸ್ವತಿ ದೇವಿ. ನೆಕ್ಸ್ಟ್ ಗತಿಯ ಪರಿಪಾಲಿಪನೋ ಪವಮಾನನೋ. ಸದ್ಗತಿಯ ಪರಿಪಾಲಿಪನೋ ಪವಮಾನನೋ ವಾಯುದೇವರು. ಸದ್ಗತಿಯ ಪರಿಪಾಲಿಪನೋ ಪವಮಾನನೋ. ನಿಜವಾದ ಗತಿಯನ್ನ ಕೊಡುವಂತವನು ಪವಮಾನ ದೇವರು, ವಾಯುದೇವರು. ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮ. ಆಯ್ತಪ್ಪ, ಮೋಕ್ಷ ಏನೋ ಸಿಕ್ತು. ನಮ್ಮ ನಿಜವಾದ ಸ್ವರೂಪದ ಆನಂದದ ಆವಿರ್ಭಾವ ಆಗ್ಲಿಕ್ಕೆ ಲಕ್ಷ್ಮೀದೇವಿ ಅನುಗ್ರಹ ಬೇಕಂತೆ. ನೋಡಿ, ಮೋಕ್ಷ ಸಿಕ್ಕರೂ ಕೂಡ ನಮ್ಮ ಸ್ವರೂಪಾನಂದದ ಆವಿರ್ಭಾವ ಆಗ್ಲಿಕ್ಕೆ ಲಕ್ಷ್ಮೀದೇವಿ ಅನುಗ್ರಹ ಬೇಕು. ಅವಳ ಅನುಗ್ರಹ ಇಲ್ಲದೇನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ನಾವು ಧನಕ್ಕೆ ಅಷ್ಟೇ ಅವಳು ಒಡತಿ ಅಂತ ಅನ್ಕೊಂಡ್ಬಿಟ್ಟಿದ್ದೇವೆ. ಅಲ್ಲ, ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮ. ಇವನೇನು ಮಾಡ್ತಾನೆ? ನಾರಾಯಣ ಹರಿಭಕುತ ಜನರೊಡೆಯ ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮ. ಭಕುತ ಜನರೊಡೆಯ ಹರಿಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲ ಸತತ ಇವರೊಳು ನಿಂತು ಈ ಕೃತಿಯ ನಡೆಸುವನು. ನೋಡಿ, ನಾರಾಯಣ ಅವರವರ ಆಯಾಯ ದೇವತೆಗಳಲ್ಲಿ ನಿಂತು ವಿನಾಯಕನಲ್ಲಿ ನಿಂತು ಸಿದ್ಧಿಯನ್ನ ಕೊಡುವಂತವನು ನಾರಾಯಣನೇ. ಪಾರ್ವತಿಯಲ್ಲಿ ನಿಂತು ಶುದ್ಧವಾದ ಮತಿಯನ್ನ ಕೊಡುವಂತವನು ಅವನೇ. ಶಿವನಲ್ಲಿ ರುದ್ರದೇವರಲ್ಲಿ ನಿಂತು ಮುಕುತಿ ಪಥಕ್ಕೆ ಹೋಗುವಂತಹ ಮನಸ್ಸು ಕೊಡುವಂತವನು ಅವನೇ. ಹರಿಯಲ್ಲಿ ತನ್ನಲ್ಲಿ ಭಕ್ತಿಯನ್ನು ಕೊಡುವಂತವನು ಅವನೇ. ಸಚ್ಚಾಸ್ತ್ರಗಳಲ್ಲಿ ಮನಸ್ಸನ್ನು ಕೊಡುವಂತವನು ಸರಸ್ವತಿಯಲ್ಲಿ ನಿಂತು ಅವನೇ. ಸದ್ಗತಿಯನ್ನ ಕೊಡುವಂತವನು ವಾಯುವಲ್ಲಿ ನಿಂತು ಕೊಡುವಂತವನು ಅವನೇ. ನಿಜವಾದ ಸ್ವರೂಪದ ಆನಂದದ ಆವಿರ್ಭಾವವನ್ನ ಏನು ಲಕ್ಷ್ಮಿ ಕೊಡ್ತಾಳಲ್ಲ, ಲಕ್ಷ್ಮಿಯಲ್ಲಿ ನಿಂತು ಕೊಡುವಂತವನು ಅವನೇ. ಆದ್ದರಿಂದ ಸತತ ಇವರೊಳು ನಿಂತು ಈ ಕೃತಿಯ ನಡೆಸುವನು. ಇಂತಹ ಕೆಲಸಗಳನ್ನ ಅವನೇ ಮಾಡ್ತಾನೆ. ಅದರಿಂದ ದೇವಾನು ದೇವತೆಗಳಿಗೇನೆ ನಾವೇನು ಅಲ್ಲ, ನಿಜವಾದ ಅವರು ತಮ್ಮನ್ನ ತಾವು ತಿಳ್ಕೊಂಡಿರ್ತಾರೆ. ಆದ್ರಿಂದಾಗಿ ವಿಶೇಷವಾಗಿ ಪರಮಾತ್ಮನ ಆರಾಧಕರಾದ್ರಿಂದಾಗಿ ನಾವು ಏನೂ ಅಲ್ಲ ಅನ್ನುವಂತಹ ಸ್ಪಷ್ಟವಾದ ಜ್ಞಾನ ಅವರಿಗೆ ಇರ್ತದೆ. ಆದ್ರೆ ನಮಗೆ ಹಂಗಲ್ಲ, ಸರಿಯಾದ ಜ್ಞಾನ ಇಲ್ಲೇ ಇಲ್ಲ ನಮಗೆ.
ಯಾವ ಒಂದು ವಸ್ತುವಿನ ಸರಿಯಾದ ಜ್ಞಾನ ಇದೆ ಹೇಳಿ? ಒಂದು ಪುಸ್ತಕ ಮುಖಪುಟವನ್ನು ನೋಡಬೇಕಾದ್ರೆ ಹಿಂದಿನ ಪುಸ್ತಕ ಅದರ ಹಿಂದಿನ ಭಾಗದ ಸಂಪೂರ್ಣ ಜ್ಞಾನ ಇಲ್ಲ ನಮಗೆ, ಯಾಕೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಹಿಂದಿನದು ನೋಡಬೇಕಾದ್ರೆ ಮುಂದಿದ್ದು ಕಾಣಿಸೋದಿಲ್ಲ. ಅಷ್ಟು ಅಲ್ಪರು ನಾವು. ಅಂತಹ ಅಲ್ಪರು, ಅಂತಹ ಅಧಮಾಧಮರು ಪರಮಾತ್ಮನ ಸಮಾನ, ಪರಮಾತ್ಮನಿಗೂ ನಮಗೂ ಐಕ್ಯ ಬರಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಅತ್ಯಂತ ಭೇದವೇ ಇದೆ. ಈಗ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ ನೋಡಿ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವ ವೇದೇಶು ಶಬ್ದ ಖೇ ಪೌರುಷಂ ಋಷು. ಯಾರ್ಯಾರಲ್ಲಿ ಏನೇನು ಆಗಿ ಇದ್ದೇನೆ ಹೇ ಕೌಂತೆಯ ಅರ್ಜುನನೇ, ಯಾವ್ದ್ಯಾವುದು ಜಲ ಪದಾರ್ಥಗಳು ಅಂತ ಇವೇನೋ, ಅದರಲ್ಲಿ ಆರ್ದ್ರವತ್ವ ಅಂತ ಏನಿದೇನೋ, ಆರ್ದ್ರವತೆ, ಹರಿಯುವಿಕೆ, ಒದ್ದೆಯಾಗುವಿಕೆ, ಆ ಎಲ್ಲದರಲ್ಲೂ ನಾನು ರಸ ಎನ್ನುವಂತಹ ಹೆಸರಿನಿಂದ ಇದ್ದೇನೆ. ಆ ನೀರಿನ ಪದಾರ್ಥಗಳಲ್ಲಿ ಯಾವುದೇ ಆಗಿರಲಿ, ಹಣ್ಣಿನಲ್ಲಿ ಅದರ ರಸ ಇರ್ತದೆ. ಯಾಕೆ ರಸ? ಅದು ಸಾರಭೂತವಾಗಿದೆ, ಆದ್ದರಿಂದಾಗಿ ರಸ. ಏನು ಸಾರನೇ ಇಲ್ಲ ಅಂತ ಹೇಳ್ತೇವೆ. ಯಾಕೆ? ಅದು ಹಣ್ಣು ಒಣಗಿ ಹೋಗಿರುತ್ತೆ. ರುಚಿ ಆಗಿಲ್ಲ, ಎಂತ ಸಾರ ಇಲ್ಲ ಮಾರಾಯ ಅಂತ ಹೇಳ್ತೇವೆ. ಮಾಡಿರೋದು ಸಾರೆ, ಸಾರಿನಲ್ಲೇ ಸಾರ ಇಲ್ಲದೆ ಹೋದ್ರೆ ಸಾರ ಹೇಗಾಗಿತ್ತು? ಅದು ಸಾರ ಇಲ್ಲ ಅಂದ್ರೆ ಅರ್ಥ ಏನು? ರುಚಿ ಇಲ್ಲ ಅಂತ ಅರ್ಥ, ಹೌದಾ? ಅದರಿಂದಾಗಿ ಎಲ್ಲ ಜಲ ಪದಾರ್ಥಗಳಲ್ಲೂ ಎಲ್ಲಿ ಒಂದು ಆರ್ದ್ರವತೆ ಅಂತ ಇದೆನೋ ಅದರಲ್ಲಿ ನಾನು ರಸನಾಗಿದ್ದೇನೆ. ಪ್ರಭಾಸ್ಮಿ ಶಶಿ ಸೂರ್ಯಯೋ, ಯಾವುದೇ ಒಂದು ವಿದ್ಯುತ್ ಇಲ್ಲದೇನೆ ಸದಾಕಾಲ ಬೆಳಕು ಕೊಡುವಂತಹ ಎರಡು ಅದ್ಭುತವಾದ LED ಬಲ್ಬ್ಗಿಂತ ಅದ್ಭುತ ಶಶಿ ಸೂರ್ಯರು, ಚಂದ್ರ ಸೂರ್ಯರು. ಅವರಿಬ್ಬರಲ್ಲಿ ಯಾವ ಒಂದು ಬೆಳಕಿದೆ, ಆ ಬೆಳಕೇ ನಾನಾಗಿದ್ದೇನೆ. ನನಗೆ ಪ್ರಭೆ ಅಂತ ಕರೀತಾರೆ. ಪ್ರಭಃ, ಪ್ರಭ ಶಬ್ದ ವಾಚ್ಯನಾದವನು ನಾನು. ಅವರಿಂದ ಏನು? ಚಂದ್ರನಿಂದ ತಂಪಾದ ಬೆಳಕು ಬರ್ತದೆ, ಬೆಳದಿಂಗಳು. ಸೂರ್ಯನಿಂದ ಪ್ರಖರವಾದ ಬೆಳಕು ಬರ್ತದೆ, ಪ್ರಕಾಶ, ಬೆಳಕು, ಬಿಸಿಲು. ಆ ಬಿಸಿಲು ನಾನಾಗಿದ್ದೇನೆ, ಈ ಬೆಳದಿಂಗಳು ನಾನಾಗಿದ್ದೇನೆ ಚಂದ್ರ ಸೂರ್ಯರಲ್ಲಿ. ಸರ್ವ ವೇದಗಳಲ್ಲಿ ಯಾವುದೇ ವೇದವನ್ನು ಶುರು ಮಾಡಬೇಕಾದ್ರೂ ಎಂಥ ಮತೀಯರಾದವರೂ ಕೂಡ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂಕಾರವನ್ನ ಹೇಳದೇನೆ ವೇದವನ್ನು ಶುರು ಮಾಡೋದಿಲ್ಲ. ಅದರಿಂದ ಎಲ್ಲ ವೇದಗಳ ಸಾರಭೂತವಾದದ್ದು ಓಂಕಾರ. ಸಮಸ್ತ ವೇದಗಳ ಸಾರಭೂತವಾದದ್ದು ಓಂಕಾರ. ಅದರಿಂದಾಗಿ ನಾನು ಪ್ರಣವನಾಗಿದ್ದೇನೆ, ಓಂಕಾರನಾಗಿದ್ದೇನೆ. ನನ್ನನ್ನ ಪ್ರಣವ ಅಂತ ಕರೀತಾರೆ. ಆ ಸಾರಭೂತವಾಗಿರುವಂತಹ ಪ್ರಣವ ನನ್ನ ಅಧೀನದಲ್ಲಿದೆ, ಅಂದ್ರೆ ನಾನೇ ಪ್ರಣವನಾಗಿದ್ದೇನೆ. ಆಕಾಶ ಏನಪ್ಪ? ಆಕಾಶದಲ್ಲಿ ಶಬ್ದ ಆಗತ್ತೆ. ಆಕಾಶದಲ್ಲಿ ಯಾವುದು ಸಾರ ನೋಡ್ರಿ, ವಿಚಾರ ಮಾಡ್ರಿ. ಈ ಜಲ ಪದಾರ್ಥಗಳಲ್ಲಿ ಸಾರಭೂತವಾದದ್ದು ರಸ, ಅದು ನಾನಾಗಿದ್ದೇನೆ. ಈ ಚಂದ್ರ ಮತ್ತು ಸೂರ್ಯರಲ್ಲಿ ಅವರಲ್ಲಿರುವಂತಹ ಸಾರ ಅಂದ್ರೇನು? ಅದು ಪ್ರಭೆ. ಈ ಪ್ರಭೆಯೇನೇ ಅವರಿಬ್ಬರಿಂದ ಹೋಗಿಬಿಟ್ರೆ ಅವರೆಲ್ಲರೂ ಕೂಡ ನೀರಸರು ಆಗಿ ಹೋಗ್ಬಿಡ್ತಾರೆ. ಏನು ಅಂತ ಅವರಿಂದ ಜಗತ್ತಿಗೆ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ. ಅದರಿಂದಾಗಿ ಚಂದ್ರ ಸೂರ್ಯರಲ್ಲಿ ಸಾರಭೂತವಾಗಿ ಪ್ರಭೆಯಾಗಿದ್ದೇನೆ. ಸರ್ವ ವೇದಗಳ ಸಾರಭೂತವಾದದ್ದು ಪ್ರಣವ ಅರ್ಥಾತ್ ಓಂಕಾರ. ಅಂತಹ ಓಂಕಾರ ನಾನಾಗಿದ್ದೇನೆ. ಶಬ್ದ, ಈ ಆಕಾಶದಲ್ಲಿ ಸಾರಭೂತವಾದದ್ದು ಶಬ್ದ, ಆ ಶಬ್ದ ನಾನಾಗಿದ್ದೇನೆ. ಈ ಮಾನವರಲ್ಲಿ ಅವರಲ್ಲಿ ಸಾರಭೂತವಾದ ಪೌರುಷ, ಆ ಪೌರುಷಕ್ಕೆ ಕಾರಣನಾದವನು ನಾನೇ.
ಅದರಿಂದ ನನ್ನನ್ನ ಪೌರುಷ ಅಂತ ಕರೀತಾರೆ. ನನ್ನನ್ನ ಪೌರುಷ ಅಂತ ಕರೀತಾರೆ, ನನ್ನನ್ನ ಶಬ್ದ ಅಂತ ಕರೀತಾರೆ, ನನ್ನನ್ನ ಪ್ರಣವ ಅಂತ ಕರೀತಾರೆ, ನನ್ನನ್ನ ಪ್ರವಾಹ ಅಂತ ಕರೀತಾರೆ, ನನ್ನನ್ನ ರಸ ಅಂತಲೂ ಕರೀತಾರೆ. ಆದ್ದರಿಂದ ಎಲ್ಲವೂ ಕೂಡ ನಾನೇ ಆಗಿದ್ದೇನೆ ಅಂತ ನೀನು ತಿಳಿ. ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ನೋಡಿ. ಅಹಂ ನಾನು, ಒಂದು ನಿಮಿಷ, ಕೌಂತೇಯ ಎಲೈ ಅರ್ಜುನನೇ, ಕೌಂತೇಯ ಎಲೈ ಅರ್ಜುನನೇ, ನಾರಾಯಣ. ಅಹಂ ನಾನು, ಅಪ್ಸು ಜಲದಲ್ಲಿ ಸಾರಭೂತವಾದ ರಸಕ್ಕೆ, ಜಲದಲ್ಲಿ ಸಾರಭೂತವಾದ ರಸ, ಅಪ್ಸು ಜಲದಲ್ಲಿ ಅಂತ ಬರ್ಕೊಳ್ಳಿ ಸಾಕು. ಅಪ್ಸು ಜಲದಲ್ಲಿ ರಸಃ ರಸನಾಗಿದ್ದೇನೆ, ರಸಃ ಅಸ್ಮಿ ಅಂತ ಬರ್ಕೊಳ್ಳಿ. ರಸಃ ರಸನಾಗಿದ್ದೇನೆ, ರಸಃ ಅಸ್ಮಿ ರಸನಾಗಿದ್ದೇನೆ. ಶಶಿಸೂರ್ಯ ಆಚಾರ್ಯರೇ ಕಾಣಿಸ್ತಿಲ್ಲ, ಕಟ್ಟಾಗೋಯ್ತು ಏನೋ. ಇಲ್ಲ ಆಚಾರ್ಯ ಡ್ರಾಪ್ ಆಗೋದ್ರಿಂದ ಇಲ್ಲ ಇಲ್ಲ ಇದ್ದಾರೆ. ಡಿಸ್ಕನೆಕ್ಟ್ ಆಗಿಲ್ಲ. ಈಗ he has gone out. ಶಶಿಸೂರ್ಯಯೋ ಚಂದ್ರ ಸೂರ್ಯರಲ್ಲಿ ಪ್ರಭಾ ಪ್ರಭಾ ಆ ಬೆಳಕು, ಪ್ರಭಾ ಆ ಬೆಳಕು, ಅಹಮಸ್ಮಿ ನಾನಾಗಿದ್ದೇನೆ, ಅಹಮಸ್ಮಿ ನಾನಾಗಿದ್ದೇನೆ. ಸರ್ವವೇದೇಶು ಸಕಲ ವೇದಗಳಲ್ಲಿ, ಸರ್ವವೇದೇಶು ಸಕಲ ವೇದಗಳಲ್ಲಿ, ಪ್ರಣವಃ ಸಕಲ ವೇದಗಳಲ್ಲಿ ಸಾರಭೂತವಾದ ಅಂತ ಬರ್ಕೊಳ್ಳಿ, ಸಕಲ ವೇದಗಳಲ್ಲಿ ಸಾರಭೂತವಾದ ಪ್ರಣವಃ ಓಂಕಾರವು, ಪ್ರಣವಃ ಓಂಕಾರವು, ಅಹಮಸ್ಮಿ ನಾನಾಗಿದ್ದೇನೆ. ಅಹಮಸ್ಮಿ ನಾನಾಗಿದ್ದೇನೆ. ಖೇ ಆಕಾಶದಲ್ಲಿ ಸಾರಭೂತವಾದ, ಖೇ ಆಕಾಶದಲ್ಲಿ ಸಾರಭೂತವಾದ, ಶಬ್ದ ಶಬ್ದವು, ಶಬ್ದ ಶಬ್ದವು, ಅಹಮಸ್ಮಿ ನಾನಾಗಿದ್ದೇನೆ.
ಅಹಮಸ್ಮಿ ನಾನಾಗಿದ್ದೇನೆ. ನೃಷು ಮಾನವರಲ್ಲಿ, ನೃಷು ಮಾನವರಲ್ಲಿ, ಮಾನವರಲ್ಲಿ ಸಾರಭೂತವಾದ ಪೌರುಷವು ಅಹಮಸ್ಮಿ ನಾನಾಗಿದ್ದೇನೆ. ಪೌರುಷವು ಅಹಮಸ್ಮಿ ನಾನಾಗಿದ್ದೇನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣ